ಸಾರಂಗಿ ಕೃಷಿ ಪತ್ತಿನ ಸಹಕಾರ ಚುನಾವಣೆ ಫಲಿತಾಂಶ ಇಂದು ಹೊರಗೆ ಬಿದ್ದಿದ್ದು ನಮ್ಮ ಪಕ್ಷದ JDS ಕಟ್ಟ ಬೆಂಬಲಿಗರು ಇವತ್ತು 12 ಜನ ಸ್ಪರ್ಧೆ ಮಾಡಿರ್ತಾರೆ. ಆ ಸ್ಪರ್ಧೆಯಲ್ಲಿ 9 ಜನ ವಿಜೇತರಾಗಿರ್ತಾರೆ. ಇನ್ನು 3 ಜನ ನಮ್ಮ JDS ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅಲ್ಪ ಮತಗಳ ಅಂತರದಲ್ಲಿ ಕಾರಣಾಂತರ ಒಬ್ಬರು 2 ಒಬ್ಬರು 5 ಮತಗಳಲ್ಲಿ ಪರಾಭವಗೊಂಡಿರ್ತಾರೆ. ಅವರೂ ಕೂಡ ಮೊದಲನೇದಾಗಿ ಅವರಿಗೆ ಮುಂದಿನ ರಾಜಕೀಯ ದಿನಗಳಲ್ಲಿ ಅವರಿಗೆ ನಾನು ಶಕ್ತಿಯನ್ನು ತುಂಬುತ್ತೇನೆ. ಅವರೂ ಕೂಡ ನಮ್ಮ ಈ ಸಹಕಾರ ಸಂಘದಲ್ಲಿ ಗೆದ್ದಿದ್ದಾರೆ ಅವರ ಜೊತೆ ಒಂದು ಅಧಿಕಾರವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇನ್ನು 3 ತಿಂಗಳಲ್ಲೇ ಅವರಿಗೆ ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಕರ್ಕೊಂಬರ್ತೀನಿ ಅಂತೇಳಿ. ಯಾಕೆ ಅಂದರೆ ಗೆದ್ದವ್ರಿಗಿಂತ ನಮಗೆ ಈಗ ನಮ್ಮಲ್ಲಿ ಇದ್ದವರಂತೂ ಇಬ್ಬರು ಪರಾಭವಗೊಂಡಿದ್ದು ನಮಗೆ ಮನಸ್ಸಿಗೆ ಭಾರಿ ದುಃಖ ಆಗಿದೆ. ಅದನ್ನು ವಿಷಾದ ವ್ಯಕ್ತಪಡ್ತೀನಿ. ಪಾಪ ಅವರು ಎಲ್ಲ ಹಗಲಿರುಳು ಹೋರಾಟ ಮಾಡಿ ಇವತ್ತು ನನಗೆ ವೈಯಕ್ತಿಕವಾಗಿ ಚೈತನ್ಯ ತುಂಬಬೇಕು ಅಂತೇಳಿ ಸಾರಂಗಿ ಸುತ್ತಮುತ್ತಲಿನ ಎಲ್ಲ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಪರೋಕ್ಷವಾಗಿ ನಮಗೆ ನಮ್ಮ ಕಾಂಗ್ರೆಸ್ನ ಸದಸ್ಯರಾದಂಥ ರೇವಣ್ಣ ಆಗ್ಬೋದು, ಅವರು ಕೂಡ ನಾವು ಯಾರೂ ನಮ್ಮನ್ನು ಗುರುತು ಮಾಡೋಕ್ಕೆ ಇಲ್ಲಿ ಯಾರೂ ಮುಂದೆ ಬರಲಿಲ್ಲ. ಹಾಗಾಗಿ ನಾವು ಕೂಡ ನಿಮಗೆ ಬೆಂಬಲ ನೀಡ್ತೀವಿ, ನೈತಿಕ ಬೆಂಬಲ ನೀಡ್ತೀವಿ ಅಂತೇಳಿ ಅವರು ಕೂಡ ಸಹಕಾರ ಮಾಡಿದ್ರು. ಅವ್ರಿಗೂ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಅದ್ರ ಜೊತೆಗೆ BJPಯ ನಮ್ಮ ಮಿತ್ರ ಪಕ್ಷದ ಸಕ್ರಿಯ BJPಯ ಕಾರ್ಯಕರ್ತರು, ನಾನು ಯಾಕೆ ಇದನ್ನು ವರ್ಣ ಹೇಳ್ತೀನಿ ಅಂದರೆ ಸಕ್ರಿಯ BJP ಕಾರ್ಯಕರ್ತರು ನಮ್ಮ ಜೊತೆಗೆ ನಿಂತು ಸಹಕಾರ ಮಾಡಿದ್ದಾರೆ. ಇದು NDA ಮೈತ್ರಿಕೂಟದ ನಾವು ಆಗಿದೆ. ಯಾಕೆಂದರೆ ಕೆಲವರು ಏನೇನೋ ಪ್ರಶ್ನೆ ಮಾಡ್ತಾರೆ. ನಾವು NDA ಈಗಲೂ ಹೇಳ್ತಾ ಇದ್ದೀವಿ, ನಿಜವಾದ BJP ಮತದಾರರು ನಮಗೆ ವೋಟ್ ಹಾಕಿದ್ದಾರೆ. ನಕಲಿಯವರು ಅವರು ಗೊತ್ತಿಲ್ಲ ನನಗೆ. ಬೇರೆಯವರು ಪರೋಕ್ಷವಾಗಿ ಬೇರೆ ಥರ ಫೋನ್ಗಳು ಸಂಭಾಷಣೆಗಳು ಮಾಡಿ ಯಾರು ವೋಟ್ ಹಾಕಬಾರ್ದು, ಮತ ಹಾಕಬಾರ್ದು, ಇದು JDS ಅಲ್ಲ, ಇದು ನಮ್ಮದು ಬೇರೆ ಮೈತ್ರಿಕೂಟ ಅಂತೇಳಿ ನೀವೇ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಎಲ್ಲ ನೀವು ಪ್ರಸಾರ ಮಾಡಿದ್ರಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೆದಿತ್ತು ಇದೇ ಸ್ಪಾಟಲ್ಲಿ. ಆಮೇಲೆ ಅವರೇ ಬಂದು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥವರು ಒಂದು ಮಾತು ಹೇಳಿದರು, ಎರಡೂ JDS ಅಂತೇಳಿ. ಅವರು JDS ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೂ ಅವ್ರಿಗೆ 100 ಎಕ್ಸಾಂಪಲ್ ಕೊಡ್ಬೋದು, ಸಮಯ ಬಂದಾಗ ಹೇಳ್ತೀವಿ. ಈಗ ಇದು ಸೂಕ್ತ ಕಾಲ ಅಲ್ಲ, ಅದೇನೋ ಹೇಳಿದ್ರಲ್ಲ ಅವ್ರಿಗೆ ಸೂಕ್ತ ಕಾಲ ಅಲ್ಲ. ಜನತಾದಳದ ನೇರ ಅಧ್ಯಕ್ಷ ನಾನೇ. ನನ್ನನ್ನು ಕುಮಾರಣ್ಣ ನಿಖಿಲಣ್ಣ ಜಿಲ್ಲಾಧ್ಯಕ್ಷರು ಆಯ್ಕೆ ಮಾಡಿ ಕಳಿಸಿರೋಂಥ ಜನತಾದಳದ ಅಧ್ಯಕ್ಷ ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ, ನಿಮ್ಮ ನಡವಳಿಕೆನ ಸರಿ ಮಾಡ್ಕೊಳ್ಳಿ. ನೀವು ಸಕ್ರಿಯ ಜನತಾದಳದಲ್ಲಿ ಇರಬೇಕು ಅಂದರೆ ನೀವು ಈ ದ್ವಂದ್ವ ರೀತಿ ಕಾಂಗ್ರೆಸ್ ಬೆಂಬಲಿತದವರು, ನಾವು BJP ಬೆಂಬಲಿತರು ಎಲ್ಲ ಪಕ್ಷದನ್ನು ಕೂಡ ಹಾಕೊಂಡು ಆಮೇಲೆ ಇನ್ನೊಂದಿಗೆ ನೀವು ಕಾಂಗ್ರೆಸ್ನವ್ರು ಯಾಕೆ ಹಾಕೊಂಡಿದ್ದೀರಿ ಅಂದರೆ ಇದು ಸಹಕಾರಿ ನಿಯಮ. ಕಾಂಗ್ರೆಸ್ನವ್ರು ಯಾರು ಅಂದರೆ ಸಹಕಾರಿ ನಿಯಮ. ನಾವು ಹಂಗಂತಲ್ಲ, ನಾವು ಅವ್ರಿಗೆ ನೋವಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ, ಅವ್ರಿಗೆ ನಾವು ಕೃತಜ್ಞತೆ ಹೇಳಿದ್ದೀವಿ. ನೀವು ಆ ಥರ ಪರೋಕ್ಷವಾಗಿ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಚುನಾವಣೆ ನಿಂತಾಗ ಎಲ್ಲ ಪಕ್ಷದವರು ಸಹಾಯ ಮಾಡ್ತಾರೆ, ಒಳ್ಳೆಯವರು, ಒಳ್ಳೆ ಅಭ್ಯರ್ಥಿಗಳು, ಒಳ್ಳೆ ಮನುಷ್ಯರು. ಈ ಥರ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಇವತ್ತು. ಇಲ್ಲಿ ನಾವು ಸೋತಂಥವ್ರಿಗೆ ಮಂಥ ಅಭ್ಯರ್ಥಿಗಳ ಬಗ್ಗೆ ನಾವು ಯಾರು ಅವ್ರ ಸಿಂಡಿಕೇಟಲ್ಲಿ ಸೋತಿರ್ತಕ್ಕಂಥ ಅಭ್ಯರ್ಥಿ ಆಗ್ಬೋದು, ಗೆದ್ದಿರ್ತಂಥ ಅಭ್ಯರ್ಥಿ ಆಗ್ಬೋದು, ನಾವು ಅವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಲ್ಲ. ನಮಗೆ ಕಾಮೆಂಟ್ ಬೇಕಿಲ್ಲ ಅವ್ರದ್ದು. ನಮಗೆ ನೇರವಾಗಿ ಇದೇ ಜಾಗದಲ್ಲಿ ಏನು ಸವಾಲು ಒಡ್ಡು ಹೋಗಿದ್ರು, ನನ್ನನಿಗೆ ಅಧ್ಯಕ್ಷರಾದ ನನಗೆ ಏನು ಸವಾಲು ಒಡ್ಡಿದ್ರು, ಆ ಸವಾಲಿಗೆ ತಾಲೂಕಿನ ಸಮಸ್ತ ಜನತೆ ನೋಡ್ತಾ ಇದ್ದಾರೆ. ಸಾರಂಗಿ ವ್ಯಾಪ್ತಿಯ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಈ ಉತ್ತರಕ್ಕಿಂತ ನಿಮಗೆ ಬೇರೆ ಉತ್ತರ ಬೇಕಿಲ್ಲ ಅಂತೇಳಿ ನಾನು ಏನಾದರೂ ಭಾವಿಸಿ ಈ ಒಂದು ಸಹಕಾರ ಸಂಘದ ಚುನಾವಣೆಗೆ ಸಾರಂಗಿಯ ವ್ಯಾಪ್ತಿಯ ಎಲ್ಲ ನನ್ನ ತಂದೆ ತಾಯಿಗಳು, ಎಲ್ಲ ಮತದಾರ ಪ್ರಭುಗಳು, ಅವರಿಗೆ ಮೊದಲು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇದುವರೆಗೂ ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಸಾರಂಗಿ ವ್ಯಾಪ್ತಿಯ ಜನ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಯಾವತ್ತೂ ನನಗೆ ಸೋಲ್ ಕಾಣಿಸಿಲ್ಲ, ಯಾವತ್ತೂ ನನಗೆ
ಹಿನ್ನಡೆ ಮಾಡಿಲ್ಲ. ರಾಜಕಾರಣದಲ್ಲಿ ಯಾವತ್ತೂ ಒಳ್ಳೆಯದಕ್ಕೆ ಕೆಟ್ಟದ್ದು ಇವತ್ತು ನಡೆದಿದ್ದು. ಒಳ್ಳೆತನ ಕೆಟ್ಟತನ ಅನ್ನೋದು ಒಳ್ಳೆತನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್.